ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರು ಈ ಬೆಳಗ್ಗೆ ನಿಮ್ಮೊಂದಿಗೆ ಹೀಗೆ ಮಾತಾಡ್ತಾರೆ. ಹಲ್ಲೆಲೂಯಾ. 2 ಸಾಮುವೇಲ 10:11-12 ನಾನು ನಿನ್ನ ಸಹಾಯಕ್ಕೆ ಬರುವೆನು, ಧೈರ್ಯದಿಂದಿರು ಎಂದು ದೇವರು ವಾಗ್ದಾನ ಮಾಡಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಒಳ್ಳೆಯವನು, ಆತನು ಒಳ್ಳೆಯದನ್ನು ಮಾಡುವ ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನು ಒಳ್ಳೆಯದನ್ನು ಮಾಡುವ ದೇವರ ಆಗಿರುವ ಕಾರಣಕ್ಕಾಗಿ ಆತನು ನಂಬಿರುವ ಪ್ರತಿಯೊಬ್ಬರನ್ನು ದೇವರು ಯಾವತ್ತೂ ಕೈ ಬಿಡುವನಲ್ಲ. ಹಲ್ಲೆಲೂಯಾ. ಆತನು ಹೀಗೆ ಹೇಳುತ್ತಾನೆ, ನಾನು ನಿನ್ನ ಸಹಾಯಕ್ಕೆ ಬರುವೆನೋ, ಧೈರ್ಯದಿಂದಿರು. ಹಲ್ಲೆಲೂಯಾ. ನೀವು ಯಾವ ಇಕ್ಕಟ್ಟಿನಲ್ಲಿ ಸೋತು ಹೋಗಿದ್ರು ನಿಮ್ಮನ್ನೇ ದೇವರು ಹೀಗೆ ಮಾತಾಡುತ್ತಾರೆ, ಆತನು ನಿಮ್ಮ ಸಹಾಯಕ್ಕಾಗಿ ಬರುವೆನು ಎಂದು ಧೈರ್ಯದಿಂದಿರು ಎಂದು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ಅಂಜಬೇಡಿರಿ, ಈ ಲೋಕದವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಆತನು ನಿಮ್ಮನ್ನೇ ಹೇಳುತ್ತಾ ಇರೋದು, ಅಂಜಬೇಡಿರಿ, ಧೈರ್ಯದಿಂದಿರಿರಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾಕಂದರೆ ದೇವರು ಹೇಳುತ್ತಿರುವುದು, ನಾನು ನಿನ್ನ ಸಹಾಯಕ್ಕೆ ಬರುವೆನು. ಹಲ್ಲೆಲೂಯಾ. ದೇವರು ನಿಮ್ಮ ಸಹಾಯಕ್ಕೆ ಬರುತ್ತೇನೆಂದರೆ ಆತನು ಖಂಡಿತವಾಗಿ ಬಂದೇ ಬರುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆತನು ಬಂದೇ ಬರುತ್ತಾರೆ ನಿಮ್ಮ ಸಹಾಯಕ್ಕಾಗಿ. ನೀವು ಧೈರ್ಯವಾಗಿರಿ. ಲೋಕದಲ್ಲಿರುವಂಥ ಮನುಷ್ಯನ ಮೇಲೆ ನಂಬಿಕೆ ಇಡುವುದಕ್ಕಿಂತಲೂ ನಿಮ್ಮ ಹೃದಯದಲ್ಲಿರುವ ಆತನು ಹೆಚ್ಚಿನವನು. ಲೋಕದವನಿಗಿಂತಲೂ ನಿಮ್ಮ ಹೃದಯದಲ್ಲಿರುವ ಆತನು ಹೆಚ್ಚಿನವನು ಆಗಿದ್ದಾನೆ. ಇದ ಕಾರಣಕ್ಕಾಗಿ ನೀವು ಆತನಲ್ಲಿ ಭರವಸೆ ಇಡಬೇಕು. ಹಲ್ಲೆಲೂಯಾ. ನೀವು ಆತನಲ್ಲಿ ಭರವಸೆ ಇಡುವಾಗ ಆತನು ನಿಮಗೆ ಸಹಾಯ ಮಾಡುತ್ತೇನೆಂದು ಹೇಳುತ್ತಾ ಇದ್ದಾನೆ. ಈ ವಾಕ್ಯವನ್ನಿಟ್ಟು ನೀವು ಪ್ರತಿದಿನ ಪ್ರಾರ್ಥನೆ ಮಾಡಬೇಕು. ದೇವರೇ, ನಾನು ನಿನ್ನ ಸಹಾಯಕ್ಕೆ ಬರುವೆನೆಂದು ನೀನೇ ಹೇಳಿದಿ ಸ್ವಾಮಿ, ನನಗೆ ಸಹಾಯ ಮಾಡು ಎಂದು ಕೇಳಬೇಕು. ನೀವು ಕೇಳುವರು, ನೀವು ಆತನ ಮಕ್ಕಳು, ದೇವರ ಮಕ್ಕಳಾಗಿದ್ದೀರಾ. ಹಲ್ಲೆಲೂಯಾ. ನೀವು ಧೈರ್ಯದಿಂದ ನಿಮ್ಮ ತಂದೆಯನ್ನು ಎಡಬಿಡದೆ ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳಬೇಕು. ದೇವರೇ, ನನ್ನ ಅಗತ್ಯಗಳನ್ನು ಪೂರೈಸುವನು ನೀನಾಗಿದ್ದಿ, ನನಗೆ ಸಹಾಯಕ್ಕೆ ಬರುವನು ನೀನಾಗಿದ್ದಿ ಎಂಬುದಾಗಿ ನಾವು ಆತನಲ್ಲಿ ಪ್ರಾರ್ಥನೆ ಮಾಡಬೇಕು. ಯಾವಾಗ ನಾವು ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆ ಮಾಡುತ್ತೇವೋ ಆತನು ನಮ್ಮ ಸಹಾಯಕ್ಕೆ ಪರಲೋಕದಿಂದ ಬರುತ್ತಾನೆ. ಹಲ್ಲೆಲೂಯಾ. ಪರಲೋಕದಿಂದ ಇಳಿದು ಬರುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಲೋಕದವರ ಮೇಲೆ ಒಂದು ವೇಳೆ ನಂಬಿಕೆ ಇಟ್ಟರೆ ಅವರು ಇವತ್ತು ನಿನ್ನನ್ನು ಸಹಾಯ ಮಾಡುತ್ತೇನೆ ಅಂತೇಳಿ ಅವರು ಮಾಡದೇ ಇರ್ಬೋದು. ಅವರು ನಿನ್ನನ್ನು ಬಿಟ್ಟು ದೂರ ಹೋಗಬಹುದು. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಯಾವತ್ತೂ ನಿನ್ನನ್ನು ತಳ್ಳಿ ಬಿಡುವನಲ್ಲ, ಯಾವತ್ತೂ ನಿನ್ನಿಂದ ದೂರ ಹೋಗುವನಲ್ಲ, ಯಾವತ್ತೂ ನಿನ್ನ ಕಷ್ಟಗಳನ್ನು ನೋಡಿ ಆತನು ನಿನ್ನನ್ನು ಮರೆಯಾಗಿ ಹೋಗುವನಲ್ಲ. ಯಾಕಂದರೆ ಆತನು ಸರ್ವಶಕ್ತನು, ಆತನಿಂದ ಅಸಾಧ್ಯವಾದ ಕಾರ್ಯಗಳನ್ನು ಒಂದು ಇಲ್ಲ. ಎಲ್ಲವೂ ದೇವರಿಗೆ ಸಾಧ್ಯವಾಗಿದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನಿಗೆ ಎಲ್ಲವೂ ಸಾಧ್ಯವಾಗಿದೆ. ಆದ ಕಾರಣಕ್ಕಾಗಿ ನೀವು ನಂಬಿಕೆ ಯೇಸು ಕ್ರಿಸ್ತನ ಮೇಲೆ ಇಡಬೇಕು. ನೀವು ಹೆಚ್ಚಾಗಿ ನಂಬಿಕೆ ಯೇಸು ಕ್ರಿಸ್ತನ ಮೇಲೆ ಇಡಬೇಕು. ನೀವು ಯಾವಾಗ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುತ್ತೀರೋ ಇದುವರೆಗೂ ನಡೆಯದಂಥ ಕಾರ್ಯಗಳನ್ನು ದೇವರ ಮುಂದೆ ನಡೆಸುವುದಕ್ಕಾಗಿ ಸರ್ವಶಕ್ತನಾಗಿದ್ದಾನೆ. ನೀವು ಏನೇನು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೀರೋ ಅವೆಲ್ಲವೂ ದೇವರು ನಿಮ್ಮನ್ನು ಒದಗಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಹೆಚ್ಚಾಗಿ ಯೇಸುವಿನ ನಾಮದಲ್ಲಿ ಯಾವಾಗಲೂ ಪ್ರಾರ್ಥನೆ ಮಾಡಬೇಕು. ನಾವು ಹೆಚ್ಚಾಗಿ ಯಾವಾಗಲೂ ವಾಕ್ಯಗಳನ್ನು ಓದಬೇಕು, ದೇವರಲ್ಲಿ ಕೇಳಿಕೊಳ್ಳಬೇಕು. ಪರಿಶುದ್ಧಾತ್ಮನೇ, ಇವತ್ತು ಈ ಓದಿರುವ ವಾಕ್ಯಗಳನ್ನು ನನಗಾಗಿ ಇಟ್ಟಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರ ದೇವರೇ. ಈ ವಾಕ್ಯವನ್ನು ಅನೇಕರಿಗೆ ನಾನು ಸಾರುವಂತೆ ಸಹಾಯ ಮಾಡು, ನನ್ನನ್ನು ಬಲಪಡಿಸು ದೇವರೇ. ಯಾವ ಮನುಷ್ಯನ ಬಳಿಗೆ ಹೋಗಿ ನಾನು ಈ ವಾಕ್ಯವನ್ನು ಹಂಚಬೇಕು, ನನಗೆ ಸಹಾಯ ಮಾಡೆಂದು ಕೇಳಬೇಕು. ಆಗ ಪರಿಶುದ್ಧ ಆತ್ಮನು ನಿಮಗೆ ಸಹಾಯ ಮಾಡುತ್ತಾನೆ. ಪರಲೋಕದಾಗಿರುವ ದೇವರು ನಿಮಗೆ ಸಹಾಯ ಮಾಡುತ್ತಾನೆ. ನೀವು ಅನೇಕರಿಗೆ ಸುವಾರ್ತೆ ಸಾರುವ ಮಕ್ಕಳಾಗಿರ್ತೀರ. ಹಲ್ಲೆಲೂಯಾ.
ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಆ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತಾ ನೀವು ಏನೇನು ಕೇಳಿಕೊಳ್ಳುತ್ತೀರೋ ಅದನ್ನೆಲ್ಲ ಯೇಸು ಕ್ರಿಸ್ತನು ನಿಮಗೆ ಒದಗಿಸುತ್ತಾನೆ. ಸ್ವತಃ ಆತನೇ ಹೇಳಿರುವುದು, ನಾನು ನಿಮ್ಮ ಬಳಿಗೆ ಬರುತ್ತೇನೆ, ಧೈರ್ಯವಾಗಿರಿ ಎಂಬುದಾಗಿ. ಯೇಸು ನಿಮ್ಮ ಬಳಿಗೆ ಬರುತ್ತಾರೆ, ಧೈರ್ಯವಾಗಿರು. ಲೋಕದಲ್ಲಿರುವಂಥ ಕಷ್ಟಗಳನ್ನು ನೋಡಿ ನೀನು ಯಾವತ್ತೂ ನಿನ್ನ ಧೈರ್ಯವನ್ನು ಬಿಟ್ಟು ಬಿಡಬೇಡ, ನೀನು ಸೋತು ಹೋಗಬೇಡ. ಪರಲೋಕದಾಗಿರುವಂಥ ಯೇಸು ಕ್ರಿಸ್ತನು ನಿನ್ನ ಸಹಾಯಕ್ಕಾಗಿ ಎದ್ದು ನಿಂತಿದ್ದಾನೆ. ಆತನು ನಿನಗೆ ಸಹಾಯ ಮಾಡುತ್ತಾನೆ. ನೀನು ಆತನ ಮೇಲೆ ನಂಬಿಕೆ ಇಟ್ಟರೆ ಸಾಕು. ದೇವರು ಮಾಡುವ ಮಹಿಮೆಯನ್ನು, ದೇವರು ಮಾಡುವ ಉಪಕಾರಗಳನ್ನು ನೀನು ಕಣ್ಣಾರೆ ಕಂಡುವಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಆತನು ಮಾಡುವ ಎಲ್ಲ ಅದ್ಭುತಗಳನ್ನು ನಿನ್ನ ಕಣ್ಣಾರೆ ನೀನು ಕಂಡುವಿ. ಹಲ್ಲೆಲೂಯಾ. ಇದುವರೆಗೂ ಯಾವ ಕಾರ್ಯಗಳನ್ನು ನಿನ್ನ ಜೀವಿತದಲ್ಲಿ ನಡೆಯದೆ ಹಾಗೆ ನಿಂತುಕೊಂಡಿದ್ದಾವೋ ನೀನು ಯೇಸುವ ನಾಮದಲ್ಲಿ ನಂಬಿಕೆ ಇಡು. ಎಲ್ಲ ಆ ನಿನ್ನ ನಂಬಿಕೆ ಮೂಲಕ ದೇವರು ಎಲ್ಲ ಕಾರ್ಯಗಳನ್ನು ನಡೆಯುವಂತೆ ಮಾಡುತ್ತಾನೆ. ನಿನ್ನನ್ನು ಹೆಚ್ಚಾಗಿ ಆಶೀರ್ವಾದ ಮಾಡುತ್ತಾನೆ. ನೀನು ಯಾವ ಸ್ಥಳದಲ್ಲಿ ತಲೆ ತಗ್ಗಿಸಿಕೊಂಡು ನಿಂತಿದೆಯೋ ಅದೇ ಸ್ಥಳದಲ್ಲಿ ಯೇಸುವಿನ ನಾಮದಲ್ಲಿ ನಿನ್ನ ತಲೆ ಎತ್ತಲ್ಪಡುತ್ತದೆ. ನೀನು ಯೇಸುವಿನ ನಾಮದಲ್ಲಿ ನಂಬಿಕೆ ಇಡುವುದಾದರೆ ದೇವರು ನಿನ್ನನ್ನು ಅನೇಕ ಜನಗಳ ಮುಂದೆ ನಿನ್ನ ತಲೆಯನ್ನು ಎತ್ತುವಂತೆ ಮಾಡಿ, ನಿನ್ನನ್ನು ನಿಧಿಯಾಗಿ ಮಾಡಿ ಆಶೀರ್ವಾದ ಮಾಡಿ, ನೀನಲ್ಲ ನಿನ್ನ ಮಕ್ಕಳು ಮೊಮ್ಮಕ್ಕಳು ಸಹ ಹೆಚ್ಚುವಂತೆ ದೇವರು ಮಾಡುತ್ತಾನೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡಲೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.